ನಮಸ್ಕಾರ ಗೆಳೆಯರೆ. ದ್ವಿತೀಯ ಪಿಯುಸಿ ಪರೀಕ್ಷೆಗಳು ತಲೆ ಮೇಲ್ ಬಂದಿವೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಭಯ ಕಾಡ್ತಿದೆ. ಅಯ್ಯೋ, ಇನ್ನು ಕೇವಲ 7 ದಿನ ಉಳಿದಿದೆ, ಈಗ ಶುರು ಮಾಡಿದ್ರೆ ಡಿಸ್ಟಿಂಕ್ಷನ್ ಪಡೆಯೋಕೆ ಸಾಧ್ಯನಾ ಅಂತ. ಗೆಳೆಯರೆ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಬೆಟರ್ ಲೇಟ್ ದ್ಯಾನ್ ನೆವರ್. ಈ 7 ದಿನಗಳನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ರಿಸಲ್ಟನ್ನ ನೀವೇ ನಂಬಲಾರ್ದಷ್ಟು ಚೆನ್ನಾಗಿ ಬದಲಾಯಿಸ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೊಂದು ಪರ್ಫೆಕ್ಟ್ 7 ಡೇ ಸ್ಟಡಿ ಪ್ಲಾನ್ ಕೊಡ್ತೀನಿ. ಇದನ್ನ ಫಾಲೋ ಮಾಡಿ ಗೆಲುವು ನಿಮ್ಮದಾಗುತ್ತೆ. ಮೊದಲನೇ ಪಾಯಿಂಟ್, ಇವತ್ತಿನಿಂದಲೇ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದನ್ನ ರೂಢಿಸ್ಕೊಳ್ಳಿ. ಬೇರೆಯವರು 8 ಗಂಟೆಗೆ ಎದ್ದೇಳುವಷ್ಟರಲ್ಲಿ ನೀವು ಒಂದು ಸಬ್ಜೆಕ್ಟ್ ಮುಗಿಸಿರ್ಬೇಕು. ಆಗ ನಿಮ್ಮಲ್ಲಿ ಬರೋ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಬೇರೆ ಲೆವೆಲ್ನಲ್ಲಿರುತ್ತೆ. ದಿನಕ್ಕೆ ಕನಿಷ್ಠ 12ರಿಂದ 14 ಗಂಟೆ ಓದೋ ಗುರಿ ಇಟ್ಕೊಳ್ಳಿ. ಬೆಳಗ್ಗೆ ಫ್ರೆಶ್ ಆಗಿರೋ ಟೈಮ್ನಲ್ಲಿ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಅಂತಹ ಥಿಯರಿ ಸಬ್ಜೆಕ್ಟ್ ಓದಿ. ರಾತ್ರಿ ನಿದ್ದೆ ಬರೋ ಟೈಮ್ನಲ್ಲಿ ರಾತ್ರಿ 10ರಿಂದ 12ರಲ್ಲಿ ಮ್ಯಾಥ್ಸ್ ಅಥವಾ ಫಿಸಿಕ್ಸ್ ಸಾಲ್ವ್ ಮಾಡಿ. ಕ್ಯಾಲ್ಕುಲೇಷನ್ ಇದ್ರೆ ನಿದ್ದೆ ಬರಲ್ಲ, ಮೈಂಡ್ ಆಕ್ಟಿವ್ ಆಗಿರುತ್ತೆ. ಬಹಳ ಜನ ಅನ್ಕೊಳ್ತಾರೆ, ಬೋರ್ಡ್ ಮಾರ್ಕ್ಸ್ ಯಾಕೆ ಬೇಕು ಅಂತ. ಫ್ರೆಂಡ್ಸ್, ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ನಿಮ್ಮ KCET ರ್ಯಾಂಕ್ ಅನ್ನ ನಿರ್ಧರಿಸುತ್ತೆ ಅನ್ನೋದನ್ನ ಮರಿಬೇಡಿ. ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕಾಲೇಜ್ ಸೇರ್ಬೇಕು ಅಂದ್ರೆ ಬೋರ್ಡ್ ಮಾರ್ಕ್ಸ್ ತುಂಬಾನೇ ಮುಖ್ಯ. ಸೊ ಈ ಒಂದು ವಾರ ಕಷ್ಟಪಟ್ರೆ ಮುಂದಿನ 5-6 ತಿಂಗಳು ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು. ನಿಮ್ಮ ಡ್ರೀಮ್ ಕಾಲೇಜ್ ಸಿಗೋದು ನಿಮ್ಮ ಈ 7 ದಿನಗಳ ಶ್ರಮದ ಮೇಲೆ ನಿಂತಿದೆ. ಈಗ ಕೂತು ಹೊಸ ಚಾಪ್ಟರ್ ಓದಕ್ಕೆ ಹೋಗ್ಬೇಡಿ. ಕಳೆದ 3 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ ವರ್ಷದ ಮಾಡೆಲ್ ಪೇಪರ್ಸ್ ತಗೊಳ್ಳಿ. 80% ಪೇಪರ್ ಇವುಗಳಿಂದಲೇ ರಿಪೀಟ್ ಆಗುತ್ತೆ. ನಿಮಗೆ ಯಾವುದಾದರೂ ಟಾಪಿಕ್ ಅರ್ಥವಾಗದಿದ್ರೆ ಯೂಟ್ಯೂಬ್ನಲ್ಲಿ 1 ಶಾರ್ಟ್ ವಿಡಿಯೋಗಳನ್ನ ನೋಡಿ. ಕಡಿಮೆ ಟೈಮ್ನಲ್ಲಿ ಪೂರ್ತಿ ಚಾಪ್ಟರ್ ಕವರ್ ಆಗುತ್ತೆ. ಈಗ ಪೂರ್ತಿ ಬುಕ್ ಓದೋದಲ್ಲ, ಕೇವಲ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿ. ಡೇ 1 ಮತ್ತು 2 ಫಿಸಿಕ್ಸ್ ಕೆಮಿಸ್ಟ್ರಿ ಕವರ್ ಮಾಡಿ. ಡೇ 3 ಮ್ಯಾಥ್ಸ್ಗೆ ಫುಲ್ ಡೇ ಕೊಡಿ. ಡೇ 4 ಮತ್ತು 5 ಬಯಾಲಜಿ ಮತ್ತು ಉಳಿದ ಸಬ್ಜೆಕ್ಟ್ ನೋಡ್ಕೊಳ್ಳಿ. ಕೊನೆಯ 2 ದಿನ ಡೇ 6 ಹಾಗೂ 7 ಪೂರ್ತಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ಮೇಲೆ ಗಮನ ಕೊಡಿ. ಪರೀಕ್ಷೆಯ ಹಿಂದಿನ ದಿನ ರಿವಿಷನ್ ಮಾಡೋದು ತುಂಬಾನೇ ಮುಖ್ಯ ಗೆಳೆಯರೆ. ಸೊ ಗೆಳೆಯರೆ, ಈ ಪ್ಲಾನ್ ಫಾಲೋ ಮಾಡಿ ಸಕ್ಸಸ್ ನಿಮ್ ಹತ್ರ ಬರುತ್ತೆ. ನಾನೊಂದು ಪುಟ್ಟ ರಿಕ್ವೆಸ್ಟ್ ಮಾಡ್ತೀನಿ. ಇಂತಹ ಇನ್ನೂ ಅನೇಕ ಎಕ್ಸಾಮ್ ಟಿಪ್ಸ್ ಮತ್ತು ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ನಾನು ನಿಮಗಾಗಿ ಪ್ರತಿದಿನ ತರ್ತೀನಿ. ನನ್ನ ಈ ಸಣ್ಣ ಪ್ರಯತ್ನ ನಿಮ್ಮ ರಿಸಲ್ಟ್ ಸುಧಾರಿಸೋಕೆ ಸ್ವಲ್ಪ ಸಹಾಯ ಆದ್ರೂ ನಾನು ತುಂಬಾನೇ ಖುಷಿ ಪಡ್ತೀನಿ. ಅದಕ್ಕಾಗಿಯೇ ನಮ್ಮ ಈ ಎಜುಕೇಷನ್ ಹಬ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲರೂ ಸೇರಿ ನಿಮ್ಮ ಗುರಿಯನ್ನ ಸಾಧಿಸೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.